ರಾಜ್ಯದಲ್ಲಿ ಸಚಿವ ಸಂಪುಟ ಕಸರತ್ತು ಜೋರಾಗಿ ನಡೀತಾ ಇರುವಂಥದ್ದು. ಈ ನಡುವೆ ಕೆ ಷಡಕ್ಷರಿ ಅವರ ಹೆಸರು ಕೂಡ ಮುನ್ನೆಲೆಗೆ ಬಂದಿರುವಂಥದ್ದು. ನಾನೀಗ ಅವ್ರ ಜೊತೆ ಇದನ್ನೇ ಅವ್ರನ್ನ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಇಲ್ಲಿ ಸನ್ನಿಧಾನಕ್ಕೆ ಕೂಡ ಬಂದಿದ್ದಾರೆ ಸರ್. ಇವತ್ತು ಸನ್ನಿಧಾನಕ್ಕೆ ಬಂದಿದ್ದಾರೆ ಸರ್. ವಿಶೇಷವಾಗಿ ಏನಾದರೂ ಬೇಡ್ಕೊಂಡ್ರೆ ಮೊರೆ ಹೋದ್ರೆ ದೇವರೇ ಎಲ್ಲರಿಗೂ ಮಳೆ ಇಲ್ಲ, ಮಳೆ ಬರಲಿ, ಚೆನ್ನಾಗಿ ಬೆಳೆ ಆಗಲಿ, ರೈತರ ನೆಮ್ಮದಿಯಾಗಿರಲಿ ಅಂತ ಬೇಡ್ಕೊಂಡಿದ್ದೀನಿ. ಒಳ್ಳೆ ಮಳೆ ಆಗಬೇಕು, ಬೆಳೆ ಆಗಬೇಕು, ರೈತರು ನೆಮ್ಮದಿಯಿಂದ ಜೀವನ ಮಾಡಬೇಕು. ಇಷ್ಟನ್ನ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದೀನಿ ಸರ್. ಈಗ ನಿನ್ನೆ ಕೂಡ ನೀವು ದೆಹಲಿಯಲ್ಲಿ ಬಿಡ್ಬಿಟ್ಟಿದ್ರಿ ಸರ್. ಏನೆಲ್ಲ ಆಯಿತು ಅನ್ನೋದು ಸರ್ ಮುಖ್ಯ. ಇಲ್ಲ, ನೆನ್ನೆ ಅನಿವಾರ್ಯವಾಗಿ ಸೇಮ್ ನಾನು ಜೊತೆನೇ ಹೋದ್ವಿ. ಜೊತೆ ಹೋದರೂ ನಾನು ಅವ್ರನ್ನೇನು ಕೇಳಿಲ್ಲ, ಅವರು ನನಗೇನು ಹೇಳಲಿಲ್ಲ. ಸೊ ನನಗೆ ಅವರು ಭಾಳ ವರ್ಷದಿಂದ ನಾವು ಆತ್ಮೀಯರಿದ್ದೀವಿ. ಮತ್ತು ಈಗಿನ ಅಧ್ಯಕ್ಷರು ನಾನು 35-40 ವರ್ಷದಿಂದ ಸ್ನೇಹಿತರು. ಎಲ್ಲರಿಗೂ ನನ್ನ ಸಂಪರ್ಕ ಇದೆ. ನಾನು ಎಲ್ಲರ ಜೊತೆ ಸಂಪರ್ಕದಲ್ಲಿದ್ದೀನಿ. ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಈಗ ಅವಕಾಶ ಕೊಟ್ಟರೆ, ಅಧಿಕಾರ ಕೊಟ್ಟರೆ ಇನ್ನೂ ಹೆಚ್ಚಿನ ಸೇವೆ ಮಾಡ್ತೀವಿ. ಇಲ್ದಿದ್ದರೂ ಈಗ ಇನ್ನೂ 2 ವರ್ಷ MLA ಗಿರಿ ಇರ್ತದೆ. ಮತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದೀನಿ. ಸಾಕಷ್ಟು ಸಹಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದೀನಿ. ನಾನು ನಮ್ಮ ಜಿಲ್ಲೆಯಲ್ಲಿ ನಾನೇ ಹಿರಿಯ ಸಹಕಾರಿ ಕ್ಷೇತ್ರಕ್ಕೆ, ಮತ್ತು ರಾಜ್ಯದಲ್ಲೂ ಒಳ್ಳೆ ಕೆಲಸ ಮಾಡಿದ್ದೀನಿ. ಅದರಿಂದ ನನಗೇನು ಸಂಶಯ ಇಲ್ಲ, ಅವಕಾಶ ಆಗ್ಬೋದು ಅಂತ ನನಗನ್ಸಿದೆ. ಒತ್ತಡ ಏರುವಂಥ ಪ್ರಯತ್ನ ಏನಾದರೂ ಮಾಡಿದರೆ ಸಚಿವ ಸ್ಥಾನ? ಯಾರಿಗೂ ಮಾಡಲ್ಲ. ಅವ್ರು ಒತ್ತಡ ಮಾಡಿ ಬೇಸರ ಮಾಡ್ತಕ್ಕಂಥ ಕೆಲಸಕ್ಕೆ ಹೋಗೋದೇ ಇಲ್ಲ. ಪ್ರೀತಿಯಿಂದ ಕೊಟ್ಟರೆ ಆಹ್ವಾನ ಮಾಡ್ತೀನಿ. ಒತ್ತಡ ಮಾಡಿ ಒತ್ತಾಯದಿಂದ ತಗೊಳ್ತಕ್ಕಂಥ ಹುದ್ದೆ ಅಲ್ಲ ಇದು. ಪ್ರೀತಿಯಿಂದ ತಗೋಬೇಕು. ಸಹಕಾರಿ ಕ್ಷೇತ್ರವನ್ನು ಕೇಳ್ತಾ ಇದ್ದೀರಿ ಸರ್. ತುಂಬ ಕ್ಷೇತ್ರದಲ್ಲೇ ಬಂದಿದ್ದೀನಲ್ಲ, ನಾನು ಅದರಲ್ಲೇ ಬೆಳೆದು ಬಂದಿರೋದು. ಸೊಸೈಟಿಯಿಂದನೂ ಹಳ್ಳಿಯಿಂದ ఢಿಲ್ಲಿವರೆಗೂ ಇದರಲ್ಲೇ ಹೋಗಿದ್ದೀನಿ. ಅದರಿಂದ ಯಾರು ಅನುಭವ ಯಾವುದರಲ್ಲಿದೆ ಅದನ್ನು ಕೊಟ್ಟರೆ ಆ ಕ್ಷೇತ್ರನ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಆಗ್ತದೆ. ಈಗ ಸಹಕಾರಿ ಕ್ಷೇತ್ರದಲ್ಲೇ ಇವತ್ತು ಅನೌನ್ಸ್ ಮಾಡಿದ್ರೆ ನಾಳೆಯಿಂದನೇ ಏನೇನು ಕಾರ್ಯಕ್ರಮ ಹಾಕೋವಾಗ ಹೊಟ್ಟೋಗ್ತೀನಿ. ಬೇರೆ ನನಗೆ ಯಾರೋ ಕೇಳಿದ್ರು, ನಿಮ್ಮಲ್ಲಿ ಹಸ್ಬೆಂಡ್ರಿ ಕೇಳಿದ್ರು, ನನಗೆ ದನ ಕಾಯೋದೇ ಗೊತ್ತಿಲ್ಲಲ್ಲಪ್ಪ, ಯಾಕೆ ಅದನ್ನು ಹೇಳ್ತೀರಾ ಅಂದೆ. ಆಮೇಲೆ ಕಾರ್ಡ್ ಕೇಳಿದ್ರು, ಕಾರ್ಡ್ ಕಾಯೋಕ್ಕಾಗತ್ತೆ ನಾನು ಈ ವಯಸ್ಸಲ್ಲಿ ಹೋಗಿ? ಅದರಿಂದ ಯಾವುದೂ ಕೇಳಿಲ್ಲ. ಕೊಟ್ಟರೆ ಸಹಕಾರಿ ಕ್ಷೇತ್ರ ಕೊಡಲಿ, ಮಾಡ್ತೀನಿ ಅಂತ ಹೇಳಿದೆ. ಸಹಕಾರಿ ಕ್ಷೇತ್ರವನ್ನು ಬಿಟ್ಟು ಬೇರೆ ಏನಾದರೂ ಕೊಟ್ಟರೆ ಸರ್ ಸಚಿವ ಸ್ಥಾನ ಬೇರೆ ಅದಕ್ಕೆ ಒಪ್ಪಿಗೆ ಇದೆಯಾ? ಅದು ಹೈಕಮಾಂಡರ್ ತೀರ್ಮಾನ. ಅವ್ರೇನು ಕೊಟ್ಟರು ನಾನು ಆಹ್ವಾನ ಮಾಡಲೇಬೇಕು. ಬಟ್ ನಾನು ಇದನ್ನು ಹೆಚ್ಚು ಪ್ರಸ್ತಾಪ ಮಾಡಿದ್ದೀನಿ ಸರ್. ಒಂದು ಕಡೆ ಕೆ ಎನ್ ರಾಜಣ್ಣ, SR ಶ್ರೀನಿವಾಸ್ ಅವ್ರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಏನು ಹೇಳ್ತಾರೆ? ಎಲ್ಲರೂ ಆಕಾಂಕ್ಷೆ ಇದ್ದೇ ಇರ್ತದೆ, ಕೇಳಿ ಬರ್ತದೆ. ಅದೇ ಶ್ರೀನಿವಾಸು ರಾಜಣ್ಣ ಆದಾಗ ನಾನೇನು ವಿರೋಧ ಪಡೆದ, ಸಂತೋಷಪಟ್ಟೆ. ಹಂಗೆ ನಂದು ಆದಾಗ ಅವರು ಸಂತೋಷ ಪಡ್ತಾರೆ. ಏನು ನಮ್ಮಲ್ಲಿ ಭೇದ ಇಲ್ಲ. ಇದು ಕೆ ಷಡಕ್ಷರಿ ಅವರ ಮಾತಾಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಗಿರೀಶ್ ಪ್ರಗತಿ, ಟಿವಿ ತುಮಕೂರು.